ಈಗ ಹೆಂಗಾಯ್ತು ಅಂದರೆ ಯತ್ನಾಳರ ಪರಿಸ್ಥಿತಿ ಗುಡ್ಡಕ್ಕೆ ಕಲ್ಲು ಹೊತ್ತಂಗಾಯ್ತು. ಯಾರನ್ನ ವಿರೋಧ ಮಾಡಿ ಪಕ್ಷದಿಂದ ಹೊರಗೆ ಹಾಕ್ಸ್ಕೊಂಡು ಹೋಗಿದ್ರು, ಇವತ್ತು ಮತ್ತು ಬಂದಲ್ಲಿ ಗೆದ್ದರೂ ಆಯಿತು, ಸೋತ್ರಂದು ಪ್ರಶ್ನೆ ಇಲ್ಲ, ಒಳಗೆ ಕರ್ಕೊಳ್ಳೋದೇ ಇಲ್ಲ ಅನ್ನೋದು ಈಗ ಸ್ಪಷ್ಟ ಆಗ್ಯದ. ಗೆದ್ರೆ ಅವ್ರು ಇರೋರಣ ಯಡಿಯೂರಪ್ಪನವ್ರು, ಯಾಕಂದ್ರೆ ಮತ್ತೆ ಲೀಡರ್ ಆಗಿರೋರು ಜಬರ್ದಸ್ತಾಗಿ. 2028 ಯಡಿಯೂರಪ್ಪನವ್ರ ಲೀಡರ್ಶಿಪ್ದಲ್ಲೇ ಇಲೆಕ್ಷನ್ ಆಗುವುದು ಅಂತ ಇನ್ನೂ ಭಾಳ ದೂರ ಇಲ್ಲ ಅದು. ಇವೆಲ್ಲ ಕಾರಣದಿಂದಾಗಿ ಇವತ್ತು ಭಾಳ ಒಂದು ಬಿ ಜೆ ಪಿಗೆ ಏನಾಗ್ಯದಪ್ಪ ಅಂತಂದ್ರೆ ಏನು ಆಗ್ಬೋದು ಯಡಿಯೂರಪ್ಪನವರು ಅಂದ್ರಾಗ ಯಡಿಯೂರಪ್ಪನವ್ರು ಬಚಾವಾಗಿಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತದ? ಬಚಾವಾಗಿದ್ದಾರ? ಈ ಸ್ಥಿತಿ ನೋಡಿದ್ರೆ ಹಂಗದ ರೀ. ಸೋತ್ರ ಯತ್ನಾಳ್ ಅದಾರ, ಗೆದ್ರೆ ಅವ್ರು ಅದಾರ. ಅಂದರೆ ಗೆದ್ರೂ ಹೀರೋಗಿ ಉಳಿದ್ರು, ಸೋತರು ಸಹಿತ ಹೀರೋಗಿ ಉಳಿದ್ರು. ಯಾಕಂದರೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಮುಸ್ಲಿಂ ವಿರೋಧಿ ಮಾತುಗಳು ಇಲ್ಲೇ ದಕ್ಷಿಣ ದಾವಣಗೆರೆಯಲ್ಲೇ ಇಫೆಕ್ಟ್ ಆಗುವ ಸಾಧ್ಯತೆ ಹೆಚ್ಚಿದ್ದ. ಮುಸ್ಲಿಮರೆಲ್ಲ ಇವತ್ತು ಗೈರಾಜರಾಗಿ ಕಾಂಗ್ರೆಸ್ ಗೆಲ್ಲುವಂಥದ್ದು ಮಾಡಿದಾರಾ ಅನ್ನುವಂಥದ್ದು ಇಲ್ಲ. ಬಿ ಜೆ ಪಿ ಗೆದ್ದರು ಅಡ್ಡಿನೂ ಇಲ್ಲ, ಅದು ಕರೆಕ್ಟ್ ಯಾರಿಗೆ ಹೋಗೋದು ಯಡಿಯೂರಪ್ಪನವ್ರಿಗೆ. ಒಟ್ಟಾರೆಯಾಗಿ ಯಡಿಯೂರಪ್ಪನವರು ಸೇಫ್ ಅಂತ ಅನ್ನಿಸ್ತದೆ. ಹೌದಾ? ಅನ್ನಿಸ್ತದ ನಿಮಗೆ? ನೋಡಿರಿ ಏನು ಅನ್ನಿಸ್ತದೆ. ಇದರಲ್ಲಿ ಯತ್ನಾಳ್ ರಾಜಕೀಯ ಹಿನ್ನಡೆ ಆಯಿತಾ ಅಥವಾ ಮುನ್ನಡೆಗೆ ಬರ್ತದನ ಎಲ್ಲ ನಿಮ್ಮದು ನಿಮ್ಗೆ ಹೆಂಗೆ ಅನ್ನಿಸ್ತದೆ ನೋಡಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ತಿಳಿಸಿ ತರಬೇಕು. ಸತ್ಯದ ಕೈಗಳಲ್ಲಿ ವಂದನೆಗಳು.